ವೆಪನ್ಸ್ ಇಟ್ಕೊಂಡು ನಂಗೆ ಬೆದರಿಕೆ ಹಾಕಿದ್ರಿ ಅಂತ ಹೇಳಿದ್ರು. ತಪ್ಪ ಅಷ್ಟು ಮೀಟಿದ್ರೆ ಅವ್ರಿಗೆ ಅವತ್ತೇ ಕಂಪ್ಲೇಂಟ್ ಕೊಡ್ಬೋದು, ಇವತ್ತೇ ಬಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ ನಂಗೆ ಅರ್ಥ ಆಗ್ತದೆ. ಸುಮ್ಕ ಅಂಟೆ ವರ್ಷಿ ಅಷ್ಟು ಬೆದರಿಕೆ ಹಾಕಿದ್ದಾರೆ ನಂಗೆ. ಯಾರು ಹೋಗ್ಲಿ ಪಾಪ, ಯಾರಿಗೂ ಪಾಪ ಅಷ್ಟು ಧೈರ್ಯ ಇದ್ರೆ ಅವತ್ತೇ ಕೊಡ್ಬೇಕಾಗಿ ಸರ್. ಈಗ ಒಳಗಿದ್ದಾರೆ ಅಂತೇಳಿ ಅಷ್ಟು ಒಂದೇ ಸಲ ಹಾಕಿದ್ರೆ ತಪ್ಪೋದು. ಈಗ ಇವಾಗ ಪಾಪ ಅಂತ ಬಿಡ್ಬೇಕಾಗಿತ್ತವನು, ಅವಾಗ ಪಾಪ ಅಂತ ಬಿಟ್ರ ಇವಾಗಲೂ ಹೋಗ್ಲಿ ಬಿಡು ಅಂತ ಬಿಡ್ಬೇಕಾಗಿತ್ತು. ಅವ್ನ ಪ್ರಕಾರ ಇವಾಗ ಪಾಪ ಅಂತಾರೆ, ಇವಾಗ ಪಾಪ ಅಂತ ಬಿಟ್ಬಿಡೋಕಾಯ್ತು, ಹೇಳ್ಬಾರ್ದಾಗಿತ್ತು. ಅವಾಗೇ ಹೇಳ್ಬೇಕಾಗಿತ್ತಲ್ಲ ಅವರು. ವೆಪನ್ಸ್ ಇಟ್ಕೊಂಡು ನನಗೆ ಸರ್ ಭಯ ಪಡಿಸ್ತಿದ್ದಾರೆ ಸರ್, ನಂಗೆ ಭಯ ಆಗ್ತಿದೆ, ಎದುರಿಸ್ತಿದ್ದಾರೆ ಸರ್. ಒಂದು FIR ಆಗಿದೆ ಸರ್, ಕಂಪ್ಲೇಂಟು. ಕಂಪ್ಲೇಂಟ್ ಮಾಡಿದಾರ. ಇವಾಗ ಎದಕ್ಕೆ ಮಾಡ್ತಾ ಇದ್ದಾರೆ? ಅವ್ರನ್ನೇ ಕೇಳ್ತಿರೋ ಸರ್, ಇಂಡೈರೆಕ್ಟಾಗಿ ಅವ್ನಿಗೆ ಕೇಳ್ತಾ ಇರೋದು. ಅವನಿಗೆ ಗೇ ಅಂತಾನೆ ಮಾತಾಡ್ತಿರೋ, ಅವ್ರಿಗೆ ಕೇಳ್ತಾ ಇರೋದು. ಅವಾಗ ಇವಾಗ ಮಾತಾಡ್ತೀವಿ ಮೀಡಿಯಾದವ್ರಿಗೆ ನಾವು ಪ್ರತಿಯೊಂದು ಥರನೂ ಅವರೇ ನೋಡವ್ರೆ ಪಾಪ. ನಾವೇನು ನಮ್ಮ ಭಯರೇ ಬೇಡ ಬರೋದು, ಅದು ಪ್ರತಿಯೊಬ್ಬರೂ ಇಲ್ಲಿ ನೋಡಿರೋರು. ಅಂದರೆ ಏನಂತ ಯಾವ ಥರ ಜೈಕಾರ ಆಗವ್ರೆ ಅಂತ ಪ್ರತಿಯೊಬ್ಬರು ನೋಡಿರೋರೇನೆ. ಇಲ್ಲೆಲ್ಲ ಕರ್ನಾಟಕದಲ್ಲಿ ಎಲ್ಲರೂ ನೋಡಿರೋರೇನೆ. ಮೀಡಿಯಾದವ್ರು ತಿರ್ಗಾ ಆ ಥರ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಬರೀ ತಪ್ಪು. ಅವ್ರ ಮೈಂಡಲ್ಲಿ ಮೀಡಿಯಾದವ್ರದ್ದು ಏನು ಗೊತ್ತಾ ಸರ್, ಅವ್ರ ಮೈಂಡಲ್ಲಿ ಇರೋದು ಒಂದು ಯೋಚನೆ ಮಾಡೋದು ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಯಾವತ್ತೂ ಯೋಚನೆ ಮಾಡಲ್ಲ ಅವರು. ಅವ್ರಿಗೆ TRP ಬೇಕು, ಕೆಟ್ಟದಾಗಿ ಯೋಚನೆ ಮಾಡಬೇಕಷ್ಟೇ. ಅದು ಬಿಟ್ಟರೆ ಅವ್ರಿಗೆ ಇನ್ನೇನು ಇಲ್ಲ ಸರ್. ಬಾಸ್ ಬರಲಿ ಸರ್, ಹೊರಗೆ ನಮ್ಮ ಬಾಸ್ ಬರಲಿ, ಯಾರ್ಯಾರು ಏನೇನು ಮಾಡ್ತಾವ್ರೆ ಎಲ್ಲ ತೋರಿಸ್ತಾರೆ, ಬರ್ತಾರೆ ಸರ್. ಪ್ರಾರ್ಥನೆ ಮಾಡ್ತೀವಿ ನಾವು, ಬರ್ತಾರೆ. ಬಾಸನ್ ತಪ್ಪು ಇರ್ಲಿಕ್ಕೆ ಯಾನ್ ಶಿಕ್ಷರ್ ಯಾನ್ ಕೊಡ್ತಾರೆ ಸರ್. ಬಾಸ್ ತಪ್ಪು ಇರ್ಲಿಕ್ಕೆ ಟಿವಿ ಈ ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ದೀರಲ್ಲ, ಹಂಗೆ ಹೊಗಳ್ತಿದ್ದೀರಲ್ಲ, ಮೀಡಿಯಾದವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ಅಂತ ನಮ್ಮ ಪ್ರಶ್ನೆ ಸರ್. ಈಗ ಬಾಸ್ ತಪ್ಪಿಲ್ಲ, ಸಡನ್ಲಿ ಗೊತ್ತಾದ್ರೆ ಮೀಡಿಯಾದವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ? ನಮ್ಮ ಪ್ರಕಾರ ನಾವು ಬಿಟ್ಟಿದ್ದೀವಿ, ಗೊತ್ತಾದ್ರೆ ನಾವು ತೋರಿಸ್ತೀವಿ ಸರ್. ಏನಂತ ಕ್ರಾಂತಿ ಮೂವಿಲ ಮಾಡಿದ್ವಲ್ಲ ಆ ಥರ ಮಾಡ್ತೀವಿ ಮತ್ತೆ. ಹೌದು, ನಾವು ನೆಕ್ಸ್ಟು ದರ್ಶನ್ ಅವ್ರು ಏನಾದರೂ ಆಚೆ ಬಂದಾಗ ಅವ್ರು ಏನನ್ನ ಹೇಳಿದ್ರೆ TRP ನಾವು ಕೊಡಲ್ಲ, ಅವರು ಬರೋಕ್ಕೂ ಯೋಗ್ಯತೆ ಇಲ್ಲ. ಎಷ್ಟು ಹಣ ಕೊಲೆ ಆಗ್ತದೆ ಡೈಲಿ, ಎಷ್ಟು ಆಗ್ತಾವಣ ಅಂದಾಜು? ಬೆಂಗಳೂರಾಗ ಭಾಳ ಕೊಲೆಗಳಾಗ್ತವೆ ಸಾಮಾನ್ಯ ಮನುಷ್ಯಂದು. ಇವ್ರದ್ದು ಯಾಕೆ ಎತ್ತೆತ್ತು ಕೊಡ್ತಾವ್ರೆ? ಏನು ನಿಮ್ಮ ಕೊನೆಯದಾಗಿ ನಿಮ್ಮ ನಡೆ ಏನಂತ ಫೈನಲ್ ಆಗಿ ಏನು ಹೇಳಕ್ಕೆ? ನಮ್ಮ ಬಾಸ್ ಏನು ಮಾಡಿಲ್ಲ, ಮಾಡೋದಿಲ್ಲ. ಅವರು ಎತ್ತಿದ್ದು ಕೊಡೋ ಕೈ ಹೊರತು ಕಿತ್ಕೋ ಕೈ ಅಲ್ಲ ಅವ್ರದ್ದು. ಅದು ಪ್ರಕಾರ ಅದು ಏನು ನಡೀತದೆ ಬಾಸೇ ಹೇಳವ್ರಲ್ಲ, ತಲೆ ಹೊಡಿಬೇಡಿ, ತಲೆ ಹಿಡಿಬೇಡಿ ಅಂತ ಬಾಸೇ ಹೇಳವ್ರೆ. ಆ ಕೆಲಸ ಬಾಸ್ ಮಾಡ್ತಾರಾ? ನಿಮಗೆ ನಂಬಿಕೆ ಇದೆಯಾ? ಬಾಸ್ ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡಕ್ಕೆ ಹೋಗಲ್ಲ, ಮಾಡೋದು ಇಲ್ಲ. ನಾವೇನೇ ಆದರೂ ಜೈ ಡಿ ಬಾಸ್ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.